ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ಸೋ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಇವತ್ತಿನ ವಿಷಯ ಏನಂತಂದ್ರೆ, ತುಲಾ ರಾಶಿಯವರಿಗೆ ಅತ್ಯಂತ ಹೊಸ ವ್ಯಕ್ತಿಗಳ ಆಗಮನ ಆಗ್ತದ, ಒಂದು ಸ್ತ್ರೀ ಆಗಮನ ಆಗ್ತದ, ಒಳ್ಳೆಯ ಅವಕಾಶ ಸಿಗ್ತದ. ದುರುಪಯೋಗವನ್ನ ಮಾಡಿಕೊಳ್ಳದೆ ಅವಶ್ಯಕತೆಗೆ ಬಿದ್ದಾಗ, ನಿಮ್ಮ ಒಳ್ಳೆಯ ಸ್ನೇಹಿತರನ್ನ ಸಿಕ್ಕಾಗ ನೀವೇನ್ ಮಾಡ್ಬೇಕು, ಬಾಚ್ಕೊಳ್ಬೇಕು. ಹಾಗಾದ್ರೆ ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯಾಗಿ ಹೇಗಿದೆ, ಅವರ ಜೀವನದಲ್ಲಿ ಏನೆಲ್ಲ ಅನುಭವಗಳು ಯಾವ ರೀತಿಯಾಗಿ ಇರ್ತದ, ಜುಲೈ ತಿಂಗಳಲ್ಲಿ ಹೇಗಿದೆ ಅವರಿಗೆ, ಆಷಾಢ ಮಾಸದಲ್ಲಿ ಹೇಗಿರ್ತದ, ಹೊಸ ವ್ಯಕ್ತಿಗಳ ಆಗಮನ ಆದಾಗ ಅವರ ಜೀವನ ಹೇಗಿರ್ತದ, ಬದುಕು ಯಾವ ರೀತಿಯಾಗಿ ಇರ್ತದ, ಏನೆಲ್ಲ ಇರ್ತದ ಏನೆಲ್ಲ ಇರೋದಿಲ್ಲ ಅನ್ನೋದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರತಕ್ಕಂತಹ ಶುಕ್ರ ಗ್ರಹ ಈ ತಿಂಗಳಲ್ಲಿ 11ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಆದರೆ ಶುಕ್ರನ ಜೊತೆಯಲ್ಲಿ ಕೇತು ಗ್ರಹ ಇರ್ತಾನೆ. ಶುಕ್ರನಿಗೆ ಕೇತುವಿನ ಸಂಬಂಧ ಏನಾಗ್ತದಂದ್ರೆ, ಸಹಜವಾಗಿ ಎಲ್ಲಾದ್ರ ಮೇಲೆ ಆಸಕ್ತಿ ಏನಾಗ್ತದ, ಕಮ್ಮಿ ಆಗ್ತಾ ಬರ್ತದ. ವಸ್ತುಗಳನ್ನ ಮಾರಾಟ ಮಾಡೋದಾಗ್ಲಿ, ಖರೀದಿ ಮಾಡೋದಾಗ್ಲಿ, ಏನೆಲ್ಲ ಇರ್ಬೋದು ಸದ ಇತ್ಯಾದಿಗಳಲ್ಲಾಗ್ಲಿ ವಸ್ತುಗಳ ಮೇಲೆ ಆಸಕ್ತಿಗಳು ಕಡಿಮೆ ಆಗ್ತದ ಈ ತಿಂಗಳಲ್ಲಿ. ಆಗ ನಿಮ್ಮ ಮನಸ್ಸೇ ನಿಮಗೆ ಏನಾಗ್ತದ, ವಿಘ್ನ ಆಗ್ತದ. ನೀವು ಮನಸ್ಸಿಗೆ ವಿಘ್ನ ಬರುವಂತದ್ದಾಗ್ತಕ್ಕಂಥದ್ದು. ಮತ್ತೆ ಏನಾಗ್ತದೆ, ಕೆಲಸದ ಮೇಲೆ ನಿಮಗೆ ಜವಾಬ್ದಾರಿ ಇರ್ತದ. ಕೆಲಸ ಮಾಡಕ್ ಮುಂಚೆಗೆ ಸ್ಟಾರ್ಟಿಂಗ್ ಅಂತ ಸೋಮಾರಿತನ ಬಂದ್ಬಿಡ್ತದ. ಸ್ಟಾರ್ಟಿಂಗ್ ಕೆಲಸ ಏನೇನ್ ಮಾಡ್ತೀರಾ, ಸೋಮಾರಿತನ ಅಂತವಂಥದ್ದು ಬಂದ್ಬಿಡ್ತದ. ಆಗ ಮತ್ತೆ ಏನಾಗ್ತದ, ಇವತ್ ಮಾಡೋಣ, ನಾಳೆ ಮಾಡೋಣ, ನಾಡಿದ್ ಮಾಡೋಣ ಅನ್ನುವಂಥದ್ದು ಸೋಮಾರಿತನ ಅನ್ನುವಂಥದ್ದು ಮನಸ್ಸಲ್ಲೇ ಕೂತ್ಕೊಂಡೇ ಬಿಡ್ತದ. ಆಗ ಏನೋ ಒಂಥರ ಮನಸ್ಸಿಗೆ ಚಂಚಲತೆ, ಮನಸ್ಸು ನಿಮ್ಮ ಹತೋಟಿ ಒಳಗಿಡೋದಿಲ್ಲ. ಕಾನ್ಸಂಟ್ರೇಷನ್ ಆಫ್ ದ ಮೈಂಡ್, ಅವರ್ ಮೈಂಡ್ ಇಸ್ ಆಲ್ವೇಸ್ ಮಂಕಿ ಅಂತ. ದೇಹವಿದು ನೀನಿರಲು ಗುಡಿಯಿಂದ ತಿಳಿದು ಗುಡಿಸುವಿನ ದಿನ ದಿನವೂ ಹೇ ದೇವ ದೇವ, ಲಿವಿಂಗ್ ಟೆಂಪಲ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ಅದಕ್ಕಾಗಿ ದೇಹ ಅಂತಕ್ಕಂಥದ್ದು ದೇವಾಲಯ ಇದ್ದಂಗ ದಿನ ಗುಡಿಸ್ತಾನೆ ಇರ್ಬೇಕೇನು. ಯಾವುದು ಗುಡಿಸೋದಂದ್ರೆ ಮನಸ್ಸಿನ ಆಧ್ಯಾತ್ಮದ ಕಡೆಗೆ ಒಯ್ಯುವಂಥದ್ದು, ಒಳ್ಳೆಯದನ್ನ ಕೇಳೋದು, ಒಳ್ಳೆಯದನ್ನ ನೋಡೋದು, ಒಳ್ಳೆಯದನ್ನ ಮಾತನಾಡ್ತಕ್ಕಂಥ. ಮನಸ್ಸು ಚಂಚಲ ಆಗ್ತಾನೇ ಇರ್ತದ ಈ ತಿಂಗಳಲ್ಲಿ. ಮತ್ತೆ ಯಾಕಂದ್ರೆ ದಶಮದಲ್ಲಿ ಗುರು ಇರೋದ್ರಿಂದ, 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮ್ಮ ಶ್ರಮ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ನಿಮ್ಮ ಬದುಕಿಗೆ ತುಂಬಾ ಶ್ರಮ ಪಡ್ತೀರಾ, ಕಷ್ಟ ಪಡ್ತೀರಾ. ಬದುಕು ಮುಂದೆ ಸಾಗ್ಬೇಕಂತಕ್ಕಂಥ ತುಂಬಾ ಆಸಕ್ತಿಯನ್ನ ಪಡ್ತೀರಾ. ಯಾಕಂದ್ರೆ ಗುರು ದಶಮದಲ್ಲಿ ಅಂದ್ರೆ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಆದರೆ ನಿಮ್ಗೆ ಏನಾಗ್ತದೆ, ಕೆಲವೊಂದು ಜವಾಬ್ದಾರಿಗಳಿರ್ತವೆ, ನಿವಾರಿಸ್ಕೊಂಡು ಹೋಗ್ಬೇಕಾಗಿರ್ತದ, ಎಲ್ಲವನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗಿರ್ತದ. ಕೆಲವೊಂದು ಅಂದ್ರೆ ಏನಾಗ್ತದ, ಕೇತು ಅಡ್ಡಿಯನ್ನ ಮಾಡ್ತಕ್ಕಂಥದ್ದು. ಇದಕ್ಕಾಗಿ ನಾವು ಏನ್ ಮಾಡ್ಬೇಕ್ರಿ ಗುರುಗಳ, ಕೆಲಸದ ಮೇಲೆ ನಿಗಾ ಬರಂಗಿಲ್ಲ, ಕೆಲಸದ ಮೇಲೆ ಬೇಜವಾಬ್ದಾರಿ ಏನ್ ಮಾಡ್ಬೇಕ್ರಿ ಗುರುಗಳ ಅಂತಂದ್ರೆ, ಗಣಪತಿ ಮಂತ್ರವನ್ನ ಹೇಳ್ತಕ್ಕಂಥದ್ದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಆಧಾರ ಹೇಳಿ, ವಕ್ರದುಂಡ ಮಹಾಕಾಯ ಸೂರ್ಯಕೋಟಿ ಹೇಳಿ, ಲಂಬೋದರಾಯ ವಿದ್ಮಹೆ ಮಹೋದರಾಯ ಧೀಮ 16 ಹೇಳಿ, ಗಣೇಶನ ಸ್ತುತಿಗಳನ್ನ ಮಂತ್ರಗಳನ್ನ ನೀವು ಹೇಳ್ತಾ ಇದ್ರೆ, ಯಾವುದೇ ಪ್ರಥಮವಾಗಿ ಕೆಲಸ ಮಾಡುವಾಗ ಗಣೇಶನ ಸ್ತುತಿಯನ್ನು ಹೇಳ್ಕೊಂಡು ಕೆಲಸ ಮಾಡಿ, ಯಾಕಾಗೋದಿಲ್ಲ, ಹಾಗೆ ಆಗ್ತದ. ಆಗ ಸ್ವಲ್ಪ ಕೆಲಸದ ಮೇಲೆ ನಿಗಾ ಇರ್ಲಿ. ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತದ, ಆರೋಗ್ಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತೀರಾ ಈ ತಿಂಗಳಲ್ಲಿ. ಮತ್ತೆ ಉದ್ಯೋಗದಲ್ಲಿ ಲಾಭ ಆಗ್ಬೇಕಂತಂದ್ರೆ ಜಾಸ್ತಿ ಲಾಭ ಹಾಕ್ರಿ ಗುರುಗಳ. ನಾವು ದುಡ್ದಿದ್ದ ಹಣ ನಮ್ ಕೈ ಸೇರ್ಬೇಕ್ರಿ ಗುರುಗಳ. ಈ ತಿಂಗಳು ನಮ್ಗೆ ಎಷ್ಟೇ ದುಡ್ದು ಸಹಿತ ಕೈಗೆ ಹತ್ತಲ್ಲ, ಏನ್ ಮಾಡ್ಬೇಕ್ರಿ ಗುರುಗಳ.
ಎಷ್ಟೇ ದುಡಿತೇನ್ರಿ ಮನೆಗ್ ಬಂದ್ಮೇಲೆ ನೀರಾಗಿ ಹೋಗ್ಬಿಡ್ತದ. ಮನೆಗ್ ಬಂದ್ಮೇಲೆ ಇಟ್ಟ ತಕ್ಷಣ ಯಾರೋ ಬಂದ್ ಇಸ್ಕೊಂತಾರೆ, ಯಾರೋ ಬಂದ್ ಕೇಳ್ತಾರೆ. ಮನೆಗ್ ಬಂದ ತಕ್ಷಣ ಹಣ ನಿಲ್ಲೋದೇ ಇಲ್ಲ. ಈ ಕೆಲಸ ಮಾಡಿ ಯಾಕೆ ಆಗೋದಿಲ್ಲ? ಪ್ರತಿ ಶುಕ್ರವಾರ ದಿವಸ ಅವರೇ ಕಾಳು ದಾನವನ್ನ, ಧಾನ್ಯ ಇರ್ತದಲ್ಲ, ದಾನ ಕೊಡಿ. ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ದಾನವನ್ನ ಕೊಟ್ಟು ಬನ್ನಿ. ಯಾಕೆ ದುಡ್ಡು ನಿಲ್ಲಲ್ಲ? ನಿದ್ದೆ ನಿಲ್ತದ. ಅದು ಆಗಲ್ಲ ಗುರುಗಳೇ, ನನ್ಗೆ ಅರಳಿ ಗಿಡ ಇರ್ತದ, 7 ಸುತ್ತು ಪ್ರದಕ್ಷಿಣ ಹಾಕಿ ಸೂರ್ಯಗೆ ನಮಸ್ಕಾರ ಮಾಡಿ ಒಂದು ತಾಮ್ರ ತಂಬಿಗೆಂದ ಅರಳಿ ಗಿಡಕ್ಕೆ ನೀರು ಹಾಕಿ ಶನಿವಾರ ದಿವಸ ಪ್ರತಿ ಶನಿವಾರ ಮಾಡ್ತಾ ಬನ್ನಿ. ಯಾಕೆ ದುಡ್ಡು ನಿಲ್ಲಲ್ಲ? ನಿಲ್ದೇ ನಿಲ್ತದ. ಏನಂದ್ರೆ ಅರಳಿ ಗಿಡಕ್ಕೆ ನೀವು ಪ್ರದಕ್ಷಿಣೆ ಹಾಕುವಾಗ ಭಕ್ತಿಯಿಂದ ಶ್ರದ್ಧೆಯಿಂದ ಹಾಕಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ತಂಬಿಗೆಯಲ್ಲಿ ನೀರು ಇಟ್ಕೊಂಡು ಆ ಗಿಡಕ್ಕೆ ಬೇರಿಗೆ ಹಾಕಿ ನೀವು, ಯಾಕೆ ಆಗೋದಿಲ್ಲ? ದುಡ್ಡು ಸದಾಕಾಲ ನಿಲ್ತದ. ಮತ್ತೆ ಆದಾಯ ಜಾಸ್ತಿ ಆಗ್ತದ, ಖರ್ಚು ಕಮ್ಮಿ ಆಗ್ತದ. ಯಾಕಂದ್ರೆ ಲಾಭಾಧಿಪತಿ ಸೂರ್ಯಗ್ರಹ ಭಾಗ್ಯಾಧಿಪತಿ ಆದಂತಹ ಬುಧನೊಂದಿಗೆ ಭಾಗ್ಯದಲ್ಲೇ ಕುತ್ಕೊಂಡಿದ್ದಾನೆ. 15ನೇ ತಾರೀಕಿನ ನಂತರ ದಶಮಕ್ಕೆ ಬರ್ತಾನೆ. ದಶಮಕ್ಕೆ ಬಂದ ಮೇಲೆ ಸೂರ್ಯಗ್ರಹ ದಿಗ್ಬಲನಾಗ್ತಕ್ಕಂಥದ್ದು. ಲಾಭ ತುಂಬಾಗಿ ಚೆನ್ನಾಗಿ ಆಗ್ತದ, ಕೆಲಸ ಎಲ್ಲ ಕಂಪ್ಲೀಟ್ ಆಗ್ತದ, ಸ್ವಲ್ಪ ಬೇಸರ ಆಗ್ತದ, ಯಾಕಂದ್ರೆ ಆಸಕ್ತಿ ಸ್ವಲ್ಪ ಕಮ್ಮಿ ಇರ್ತದ. ಧನಾಧಿಪತಿ ಅಷ್ಟಮದಲ್ಲೇ ಕುತ್ಕೊಂಡಿರೋದ್ರಿಂದ ದುಡ್ಡು ಬರ್ತದ. ಆದರೆ ದಯವಿಟ್ಟು ಬೇರೆಯವರಿಗೆ ದುಡ್ಡು ಕೊಡಬೇಡಿ, ಸೈನ್ ಹಾಕ್ಬೇಡಿ. ಮತ್ತೆ ಯಾಕೆ ಗುರುಗಳು ಈ ರೀತಿಯಾಗಿ ಹೇಳಿದ್ರಂದ್ರೆ, ಧನಾಧಿಪತಿ ಅಷ್ಟಮದಲ್ಲೇ ಇದ್ದಾನೆ. ಹಾಗಾಗಿ ಬೇರೆಯವರಿಗೆ ಹಣ ಕೊಟ್ರಿ ಅಂತಂದ್ರೆ ಅದು ಮರಳಿ ಬರೋದಿಲ್ಲ. ಮತ್ತೆ ಮೋಸ ಹೋಗುವಂಥದ್ದು ಜಾಸ್ತಿ ಆಗ್ತದ. ಮತ್ತೆ ನಿಮ್ಮ ಮಾತಿನಿಂದ ಸ್ವಲ್ಪ ಬೇರೆಯವ್ರಿಗೆ ನೋವಾಗ್ತದ. ಮತ್ತೆ ಮಾತು ಕಮ್ಮಿ ಮಾತಾಡಿ. ಯಾಕಂದ್ರೆ ನೀವು ಮಾತು ಎಷ್ಟು ಕಮ್ಮಿ ಆಡ್ತಿರೋ ಅಷ್ಟು ನಿಮಗೆ ಒಳ್ಳೇದು. ಯಾಕಂದ್ರೆ ನೀವು ಏನೋ ಹಿಂದಿನ ವಿಚಾರಗಳನ್ನು ನೀವು ಮಾತಾಡಿದ್ರೆ ಜಗಳನೆ, ನಿಮ್ಮೇಲೆ ಗಲಭೆನೆ, ನಿಮ್ಮೇಲೆ ಗಲಾಟೆನೆ ಎಲ್ಲವೂ ಈ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದ. ಆಷಾಢ ಮಾಸದಲ್ಲಿ ತುಲಾ ರಾಶಿಯವರಿಗೆ ಏನಿದೆ ಮೈನಸ್ ಪಾಯಿಂಟ್ ಅಂದ್ರ ತುಂಬಾ ಕಡಿಮೆ ಮಾತಾಡಿ. ಹಳೇದ ವಿಚಾರಗಳನ್ನ ಮಾತಾಡಕ್ ಹೋಗ್ಬೇಡಿ, ಜಗಳ ಆಗ್ತದ. ಮತ್ತೆ ಸಂಬಂಧದಲ್ಲಿ ಏನಾಗ್ತದಂದ್ರೆ ವಿಶ್ವಾಸದಲ್ಲಿ ವಿಷವಿದೆ, ಹುಷಾರಾಗಿರಿ. ಯಾಕಂದ್ರೆ ಸ್ವಲ್ಪ ಹುಷಾರಾಗಿರುವಂಥದ್ದು ನೀವು ಆಗ್ಬೇಕಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿರ್ತದ. ಯಾಕಂದ್ರೆ ತೃತೀಯ ಭಾವಾಧಿಪತಿ ಮತ್ತು ಷಷ್ಠಮ ಭಾವಾಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಉದ್ಯೋಗ ತುಂಬಾ ಚೆನ್ನಾಗಿರ್ತದ. ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡೋರ್ಗಾಗ್ಲಿ, ಸರ್ಕಾರಿ ಉದ್ಯೋಗಗಳನ್ನ ಮಾಡೋಂಥವ್ರಿಗಾಗಿ ಚೆನ್ನಾಗಿ ಒಳ್ಳೆಯ ಪ್ರತಿಫಲ ಸಿಗ್ತದ. ಉದ್ಯೋಗದಲ್ಲಿ ಒಂದಿಷ್ಟು ಲಾಭಗಳಾಗ್ತಕ್ಕಂಥದ್ದು ಈ ಆಷಾಢ ಮಾಸದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿದೆ. ದಶಮದಲ್ಲೇ ಗುರು ಇದ್ದಾನೆ. ಹಾಗಾಗಿ ನಿಮಗೆ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಎಷ್ಟೇ ಕೆಲಸಗಳಿದ್ರು ಸಹಿತ ನಾನ್ ಕೆಲಸ ಮಾಡಬೇಕು ಅನ್ನುವಂತ ಛಲ ನಿಮಗೆ ಇದ್ದೇ ಇರ್ತದ. ಮತ್ತೆ ಚತುರ್ಥ ಭಾವಾಧಿಪತಿ ಮತ್ತು ಪಂಚಮಾಧಿಪತಿ ಏನ್ ಮಾಡ್ತಂದ್ರೆ ಶನಿ 6ನೇ ಮನೆಯಲ್ಲಿ ಇದ್ದಾನೆ. ಹಾಗೆ ಏನಾಗ್ತದ ಗುರುಗಳ 6ನೇ ಮನೆಯಲ್ಲಿ ಶನಿ ಇದ್ರೆ ಮನೆ ಕಟ್ಟಡ, ಮನೆ ಕೆಲಸ, ನಿವೇಶನ ಪ್ಲಾಂಟ್ಗಳಾಗ್ಲಿ ಏನಾದ್ರೂಗಳನ್ನ ಹಂಬಿಕೊಂಡಿದ್ರ, ನಾನು ಇವತ್ತಿನ ದಿವಸ ಲೋನ್ಗಳಿಗೆ ಅಪ್ಲಿಕೇಶನ್ ಹಾಕೇನ್ರಿ ಗುರುಗಳ, ಆಗ್ತಾನೆ ಇಲ್ಲ. ಲೋನ್ಗಳಿಗೆ ಅಪ್ಲಿಕೇಶನ್ ಆಗುವಂತ ಸಾಧ್ಯತೆಗಳಿರ್ತದ, ಲೋನ್ ಸಿಗುವಂತದ್ದಾಗ್ತದ. ಮತ್ತೆ ಯಾಕೆ ಅಂತಂದ್ರೆ 6ನೇ ಮನೆಯಲ್ಲಿ ಶನಿ ಇದ್ದಾನೆ. 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ನೀವೇನಂತಂದ್ರೆ ಲೋನ್ಗಳಿಗೆ ಅಪ್ಲಿಕೇಶನ್ ಹಾಕ್ತವ್ರಿಗೆ ಲೋನ್ ಸಿಗುವಂಥದ್ದು ಆಗ್ತದ. ಇನ್ನೊಂದು ಏನಂತಂದ್ರೆ ಪಾರ್ಟ್ನರ್ಶಿಪ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಡಬೇಡಿ. ಮಾಡಿದ್ರೆ ಏನಂತಂದ್ರೆ ಆ ಪಾರ್ಟ್ನರ್ ಇಂದ ನಿಮ್ಗೆ ನೋವಾಗುವಂಥದ್ದು ಜಾಸ್ತಿ ಆಗ್ತದ, ನಿಮ್ಗೆ ಮೋಸ ಮಾಡ್ತಾನೆ. ಹುಷಾರಾಗಿರಿ. ಪಾರ್ಟ್ನರ್ಶಿಪ್ ಅನ್ನ ಈ ತಿಂಗಳಲ್ಲಿ ಮಾಡಬೇಡಿ. ಮುಂದಿನ ತಿಂಗಳು ಬೇಕಾದ್ರೆ ಮಾಡ್ತೀರಾ, ಶ್ರಾವಣದಲ್ಲಿ ಮಾಡ್ತೀರಾ, ಮಾಡಿ, ತೊಂದ್ರೆ ಇಲ್ಲ. ಈ ತಿಂಗಳಲ್ಲಿ ಸ್ವಲ್ಪ 13, 14 ಆಷಾಢ ಇನ್ನೇನು ಮುಗೀತದ, ಆಗ ಶ್ರಾವಣ ಪ್ರಾರಂಭ ಆಗ್ತದ. ಸ್ವಲ್ಪ ಹುಷಾರಾಗಿರಿ, ಪಾರ್ಟ್ನರ್ ಇಂದ ಎಚ್ಚರದಿಂದಿರಿ. ಮತ್ತೆ ಪಿತ್ರಾರ್ಜಿತ ಆಸ್ತಿಗಳನ್ನ ಏನಾದ್ರು ಸಿಗುವಂಥದ್ದು ಸಾಧ್ಯತೆ ಇದೆಯಾ ಗುರುಗಳೇ? ಇದೆ. ಪಿತ್ರಾರ್ಜಿತ ಆಸ್ತಿಗಳಿಗೆ ಏನಾದ್ರು ಸ್ವಲ್ಪ ಸಮಸ್ಯೆಗಳಿದ್ರೆ ಅವು ಕೋರ್ಟ್ ಕಚೇರಿಗಳಲ್ಲಿ ಲಾಭ ಆಗುವಂಥದ್ದು ಜಾಸ್ತಿ ಆಗ್ತದ. ನಿಮ್ಮ ಮನೆಗೆ 12ನೇ ಮನೆಯ ಅಧಿಪತಿ ಭಾಗ್ಯದಲ್ಲೇ ಕುತ್ಕೊಂಡಿರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ, ಹೆಚ್ಚಿನ ಉದ್ಯೋಗಕ್ಕೋಸ್ಕರವಾಗಿ ನಾವು ವಿದೇಶಗಳಲ್ಲಿ ಪ್ರಯಾಣವನ್ನ ಬೆಳೆಸ್ಬೇಕು ಅನ್ಕೊಂಡಿದೀನಿ. ಹೋಗಿ, ತೊಂದರೆ ಇಲ್ಲ.
ಯಾಕಳ ಚೆನ್ನಾಗಿದೆ ನಿಮಗೆ. ಈಗ ವಿದ್ಯಾಭ್ಯಾಸಕ್ಕೆ ಮಾತ್ರ ಏನು ಕೊರತೆ ಇಲ್ಲ. ತೃತೀಯ ವಿಶೇಷವಾಗಿರ್ತದ. ವಿದ್ಯಾಭ್ಯಾಸ ಆಗ್ಲಿ, ಉದ್ಯೋಗ ಕ್ಷೇತ್ರಗಳಲ್ಲಾಗ್ಲಿ ತೃತೀಯ ಭಾವಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮ್ಮ ಬದುಕಿಗೆ ಹೊಸಬ್ರು ಬರ್ತಾರೆ. ಇದೇ ಮೇನ್ ಪಾಯಿಂಟ್. ಇಷ್ಟ ತನಕ ನಿಮ್ಗೆ ಏನ್ ಹೇಳನಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಏನಂತಂದ್ರೆ ತೃತೀಯ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಏನಾಗ್ತದಂದ್ರೆ ನಿಮ್ಮ ಬದುಕಿಗೆ ಹೊಸಬ್ರು ಬರ್ತಾರ, ಹೊಸ ಪರಿಚಯ, ಸ್ನೇಹಿತರಾಗ್ತಾರ. ಎಲ್ಲವನ್ನ ನಿಮಗೆ ಜೀವನದ ಪರಿಪಾಠಗಳನ್ನ ತಿಳಿಸಿ, ಒಂದು ಹುಡುಗಿ ಬರ್ತಾಳ, ಒಬ್ಬ ಹುಡುಗ ಬರ್ತಾರ, ಒಟ್ಟು ಸ್ನೇಹಿತರು ಬರ್ತಾರ, ಒಂದು ಪಾಠವನ್ನ ಕಲಿಸಿ ಹೋಗ್ತಾರ. ಮತ್ತೆ ಆಲಸ್ಯ ಸೋಮಾರಿತನವನ್ನ ಹೋಗ್ಬೇಕ್ರಿ ಗುರುಗಳ. ನಮ್ಗೆ ಆಲಸ್ಯ ಬಿಸ್ನೆಸ್ಗಳಾಗ್ಲಿ, ಏನೋ ಒಂದ್ ಚಿಕ್ಕ ಬಿಟ್ಟ, ಒಂದ್ ಬ್ಯೂಟಿ ಪಾರ್ಲರ್ ಇಟ್ಕೊಂಡೇನ್ರಿ ಗುರುಗಳ, ಒಂದ್ ದಿನಸಿ ಅಂಗಡಿ ಇಟ್ಕೊಂಡೇನ್ರಿ ಗುರುಗಳ, ಬೇಕರಿ ಅಂಗಡಿ ಇಟ್ಕೊಂಡನಿ, ಏನೋ ಆಷಾಢ ಮಾಸದಲ್ಲಿ ಸೋಮಾರಿತನ, ದಡ್ಡತನ ಇಂಥದೆಲ್ಲ ಬರ್ತದ್ರಿ ಗುರುಗಳ. ನಾವೇನ್ ಮಾಡ್ಬೇಕ್ರಿ? ನಿಮ್ ಮೊದ್ಲೇ ಹೇಳಿದೆ, ಪ್ರತಿ ಶುಕ್ರವಾರ ದಿವಸ ತಿಂಗಳಲ್ಲಿ ಒಂದು 3 ಶುಕ್ರವಾರ ಬಂದಂದ್ರೆ 1-2 ಶುಕ್ರವಾರ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಅವರೇ ಕಾಳುಗಳನ್ನ, ಎಷ್ಟು ಸಾಕ್ತದೆ, ಒಂದು 1/4 ಕೆಜಿ ಆಗ್ಲಿ, ಅರ್ಧ ಕೆಜಿ ಹೋಗಿ ಧಾನ್ಯವನ್ನ ದಾನವಾಗಿ ಕೊಟ್ಟು ಬನ್ನಿ. ಆಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಮತ್ತೆ ಈ ತಿಂಗಳಲ್ಲಿ ಮನಸ್ಥಿತಿಗಳು, ನಿಮ್ಮ ಹತೋಟಿಗಳು ಇಟ್ಕೊಳ್ಳಿ. ಯಾಕಂದ್ರೆ ಹೆಂಡತಿ ನಿಮ್ಮ ಜೊತೆ ತುಂಬಾ ಜಗಳ ಆಡುವಂತಹ ಸಾಧ್ಯತೆ ಇರ್ತದ. ಹೆಂಡತಿ ನಿಮ್ಮ ಜೊತೆ ಬೇಕಂತ ಕಾಲ್ ಕೆದ್ರಿ ಜಗಳ ಆಡುವಂತ ಸಾಧ್ಯತೆ ಇರ್ತದ. ಅದಕ್ಕಾಗಿ ಹೆಂಡತಿಯನ್ನ ನಿಮ್ಮ ಹತೋಟಿ ಒಳಗೆ ಇಟ್ಕೊಳ್ಳಿ. ಅದಕ್ಕಾಗಿ ಇನ್ನೊಂದೇನಂತಂದ್ರೆ, ನಾ ಮೊದ್ಲೇ ಹೇಳಿದೆ ನಿಮ್ಗೆ, ಅತಿ ವ್ಯಕ್ತಿಗಳನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಬೇಡಿ. ಯಾಕೆಂದ್ರೆ ವಿಶ್ವಾಸದಲ್ಲಿ ವಿಷವಿದೆ, ಹುಷಾರಾಗಿರಿ. ಅದಕ್ಕಾಗಿ ಹೊಸಬರು ಪರಿಚಯ ಬಂದಾಗ ನಿಮಗೆ ಒಂದು ಪಾಠವನ್ನ ಕಲಿಸಿ ಹೋಗ್ತಾರೆ. ಆಗ್ತದ, ಬೇಕಾದ್ರೆ ನೋಡಿ, ಆಷಾಢ ಮಾಸದಲ್ಲಿ ಹೊಸಬರು ಬರ್ತಾರೆ, ನಿಮ್ಗೆ ಚೆನ್ನಾಗಿ ನಿಮ್ಮ ಜೊತೆ ಇರ್ತಾರೆ, ಒಂದು ಪಾಠವನ್ನ ಕಲಿಸಿ ಖುಷಿಯನ್ನ ಕೊಟ್ಟಾಕ್ತಾರೆ. ಪಾಠ ಅಂದ್ರೆ ಆ ತರ ಅಲ್ಲ, ಒಳ್ಳೆಯ ನಿಮ್ಮ ಬಿಸ್ನೆಸ್ಗಳಾಗ್ಲಿ, ನೀವೇನ್ ದಂಧೆ ಮಾಡ್ತಿರ್ತೀರ ಅದರಲ್ಲಿ ಕೈ ಜೋಡಿಸ್ಕೊಂಡು ಒಳ್ಳೇದಿರ್ತಾರ. ಅದು ಸ್ನೇಹಿತರು. ಪಾರ್ಟ್ನರ್ಶಿಪ್ ಮಾಡೋದು ಬೇರೆ. ಅದಕ್ಕಾಗಿ ಒಳ್ಳೆಯ ಸ್ನೇಹಿತರು ಬರ್ತಾರೆ, ದುರುಪಯೋಗ ಮಾಡ್ಕೋಬೇಡಿ. ಅತಿ ಕಮ್ಮಿ ಮಾತಾಡಿ. ಈ ತಿಂಗಳಲ್ಲಿ ಸ್ವಲ್ಪ ಲಾಭಗಳು ಹೆಚ್ಚಾಗುವಂಥದ್ದಾಗ್ತಕ್ಕಂಥದ್ದು. ಹಾಗಾಗಿ ಈ ವಿಡಿಯೋವನ್ನ ನೋಡ್ತಕ್ಕಂಥವ್ರು ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಕಾಲ ಹಿಂಗೆ ಇರ್ಲಿ. ಯಾರೋ ಒಬ್ರು ನನಗೆ ಹೇಳಿದ್ರು, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು, ಗುರುಗಳ ನಮ್ ದೇವ್ರ ದೊಡ್ಡ ಹೆಚ್ಚದು, ನಿಮ್ದವ್ರ ದೇವ್ರೇ ದೊಡ್ಡ ಹೆಚ್ಚು. ನಮ್ದು ಲಕ್ಷ್ಮೀ ದೇವ್ರ ಇದೆಯಲ್ಲ ದೊಡ್ಡದು, ನಮ್ದು ವೀರಭದ್ರೇಶ್ವರ ಇದೆಯಲ್ಲ ದೊಡ್ಡದು, ನಮ್ದು ಶಿವ ಇದನ್ನಲ್ಲ ದೊಡ್ಡದು, ನಮ್ಮ ರಾಮ ಇದನ್ನಲ್ಲ ದೊಡ್ಡದು, ನಮ್ಮ ವಿಷ್ಣು ದೊಡ್ಡದು, ನಮ್ಮ ನಾರಾಯಣ ದೊಡ್ಡದು, ನಮ್ಮ ರಾಘವೇಂದ್ರ ಸ್ವಾಮಿ ದೊಡ್ಡವನು. ಈ ಜಗತ್ತೊಳಗ ಯಾರು ದೊಡ್ಡವ್ರ ಅಂತ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಜಗತ್ತೊಳಗ ಯಾರು ದೊಡ್ಡವ್ರ ಅಂದ್ರ, ಈ ಕೈ ಅದಲ್ಲ, ಈ ಕೈಗೆ ನೋಡಿ 5 ಬೆರಳುಗಳದಾವ. ರಾಮ, ವಿಷ್ಣು, ಸರಸ್ವತಿ ಆಗ್ಲಿ, ಲಕ್ಷ್ಮಿ ಆಗ್ಲಿ, ಪಾರ್ವತಿ ಆಗ್ಲಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಒಂಥರ 5 ಬೆರಳುಗಳಿದ್ದಂಗ ಅವರೆಲ್ಲ ದೇವರುಗಳು. ಆದ್ರೆ ಮೇನ್ ದೇವ್ರು ಯಾರಂದ್ರೆ ದೊಡ್ಡ ಕೈ ಇದಿದೆಯಲ್ಲ, ಈ ಕೈ ಇದ್ರನೆ ಇವು, ಈ ಹಾತ್ ಇದ್ರನೆ ಇದು ಏನಂತಂದ್ರೆ ಇದಕ್ಕೆ ಸಪ್ಲೈ ಮಾಡ್ತಕ್ಕಂಥದ್ದು. ಅದಕ್ಕೆ ನಾಮ ಒಂದೇ. ನಾಮ ಏನಂತಂದ್ರೆ ಇದು ಒಂದೇ ಆಗಿರ್ತಕ್ಕಂಥದ್ದು. ಈ ರಾಮ ಅಂತಕ್ಕಂಥದ್ದು, ಶಿವ ಅಂತಕ್ಕಂಥ ನಾಮಗಳು ಒಂದೇ, ಆದ್ರೆ ರೂಪಗಳೇನಂತಂದ್ರೆ ಬೇರೆ ಬೇರೆ ಬೇರೆಗಳಾಗಿರ್ತಕ್ಕಂಥದ್ದು. ಇನ್ನೂ ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ಹೆಸರು ಪಂಚಾಕ್ಷರಿ ಆಗಿರ್ತಕ್ಕಂಥದ್ದು. ನಾನು ದೊಡ್ಡವನಾದ್ಮೇಲೆ, ಮದುವೆ ಆದ್ಮೇಲೆ ನನ್ನ ಹೆಂಡತಿ ರೀ ಅಂತ ಕರೀತಾಳೆ. ಮತ್ತೆ ಆ ಸ್ವಲ್ಪ ದೊಡ್ಡವನಾದ್ಮೇಲೆ ನನಗೆ ಮಗು ಆಗ್ತದ, ಆಗ ಅಪ್ಪ ಅಂತ ಕರೀತಾರೆ. ಸ್ವಲ್ಪ ವಯಸ್ಸಾದ್ಮೇಲೆ ಅಜ್ಜ ಅಂತ ಕರೀತಾರೆ. ಇನ್ನೂ ಸ್ವಲ್ಪ ವಯಸ್ಸಾದ್ ನಾ ಸತ್ತೋದ್ರೆ ಹೆಣ ಅಂತ ಕರೀತಾರೆ. ಆದ್ರೆ ನನ್ನ ಮೂಲ ಹೆಸರೇನು? ಪಂಚಾಕ್ಷರಿ. ನಾಮ್ ಏಕೆ ಹೈನಾ, ನಾಮ್ ಏಕೆ ಹೈನಾ, ಆಗ ಬೇರೆ ಬೇರೆ ಅಲಗೈ ಸುಮಾರುಗಳು ಹಿಂಗೆ ಇರ್ತದ. ಆದ್ರೆ ಭಗವಂತ ಒಬ್ಬನೇ, ಪಂಚಾಕ್ಷರಿ ಅನ್ನೋ ಒಬ್ಬನೇ. ಅದಕ್ಕಾಗಿ ದೇವರು ಒಬ್ಬನೇ ಆಗಿರ್ತಕ್ಕಂಥದ್ದು. ದೇವರಲ್ಲೇ ಭೇದವಿಲ್ಲ, ನಮ್ಮಲ್ಲಿ ಯಾಕೆ ಭೇದ ಭಾವ? ಅದಕ್ಕಾಗಿ ದೇವರ ಮೇಲೆ ನಂಬಿಕೆ ಇಡಿ, ಯಾವ ಕಾರಣಕ್ಕೂ ಕಳ್ಕೋಬೇಡಿ. ಯಾವಾಗ್ಲೂ ಸಹಿತ ಜೊತೆಯಾಗಿ ನಿಮ್ಮ ಹತ್ತಿರ ಕಷ್ಟ ಕಾಲದಕ್ಕೆ ನಾವು ದೇವ್ರು ನೋಡಿಲ್ಲ ಅಂದ್ರು ಕಷ್ಟ ಕಾಲದಲ್ಲಿ ಬರುವಂತಹ ಜನಗಳೇ ನಮಗೆ ದೇವರಾಗಿರ್ತಕ್ಕಂಥವ್ರು. ಅದಕ್ಕಾಗಿ ಎಲ್ಲರನ್ನ ಗೌರವಿಸೋಣ, ಎಲ್ಲರನ್ನ ಪ್ರೀತಿಸೋಣ ಅನ್ನುವಂಥದ್ದೇ ನನ್ನ ಮಾತಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೆ ಇರಲಿ ಅನ್ನುವಂತಹ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ.
ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.